ಬೇಕೇ ಬೇಕು, ನಮಗೆ ಬೇಕು, ಬೇಕೇ ಬೇಕು, ನಮಗೆ ಬೇಕು. 420 ಮಂಜಿನಿಗೆ, 420 ಮಂಜಿನಿಗೆ, 420 ಮಂಜಿನನ್ನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮಗೆ ಬೇಕು, ನಮಗೆ ಬೇಕು. ಚಂದನ್ ಕುಮಾರನನ್ನು ಮರಣಾಂತಿಕವಾಗಿ ಹಲ್ಲೆ ಮಾಡಿ ಎಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ, ಬೇಕೇ ಬೇಕು, ನಮಗೆ ಬೇಕು, ಬೇಕೇ ಬೇಕು. ನಾವು ಹೋದ ತಿಂಗಳು 20ನೇ ತಾರೀಕು ಹೋರಾಟ ಹಮ್ಮಿಕೊಂಡಿದ್ದೀವಿ. ಚಂದನ್ ಕುಮಾರನ ಮೇಲೆ ಏನು ಮಾರಣಾಂತಿಕವಾಗಿ 16/7/2024 ಬಾಗಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಯಿತು. ಆ ವಿಚಾರದಲ್ಲಿ ನಾವು 20ನೇ ತಾರೀಕು ಮೊದಲನೇ ಬಾರಿಗೆ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದ್ರೆ 16 ಜನ ಆರೋಪಿಗಳ 16ರಿಂದ 17 ಇತರರ ಮೇಲೆ FIR ಅನ್ನು ಹಾಕಿ ಅದರಲ್ಲಿ ಕೇವಲ ಬರೀ 4ರಿಂದ 5 ಜನನ ಮಾತ್ರ ಬಂಧಿಸಿ A1 A2 ಸವರ್ಣೀಯರಾದಂಥ BK ಮಂಜು ಇತ್ತು 420 ಮಂಜು, ರಾಜ ಅಲಿಯಾಸ್ ಮೇಕೆ ರಾಜ ಮತ್ತು ರವೀಂದ್ರ ಅಂತೇಳಿ ಇವನೊಬ್ಬ ಸರ್ಕಾರಿ ನೌಕರ, ಇವರನ್ನ ಅಯೋಧ್ಯೆಯಲ್ಲಿ ಬಂಧಿಸಿದ್ದಾರೆ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳಿಂದನೇ ನಮ್ಮ ಮಾಹಿತಿ ಬಂದು ತಿರ್ಗಾ ಅವನ ಹತ್ರ ಲಂಚ ತಗೊಂಡು ಇವರು ACP ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಒಬ್ಬ 420 ಕ್ರೈಮ್ ವಿಭಾಗದ ಸಬ್ ಇನ್ಸ್ಪೆಕ್ಟ್ರು ಇವ್ರು 3 ಜನ ಸೇರಿಕೊಂಡು ಮೇಲಧಿಕಾರಿಗಳಿಗೆ ಒತ್ತಡ ತಂದು ಅವನ ಹತ್ರ ಹಣ ತಗೊಂಡು ಅವ್ನು ಬಿಟ್ಟು ಕಳಿಸ್ಬಿಟ್ಟು ಅವನು ನಿನ್ನೆ ಅಲ್ಲ ಮೊನ್ನೆ ಸುಮಾರು ಜನಗಳ ಹತ್ರ ವಾಟ್ಸಾಪ್ ಕಾಲ್ಗಳಲ್ಲಿ ಫೋನ್ಗಳಲ್ಲಿ ಮಾತಾಡೋದು ವ್ಯವಸ್ಥಿತವಾಗಿ ಎಲ್ಲ ಇದು ಮಾಡಿ ಹಿಂಗೆಲ್ಲ ಮಾಡ್ತಾನೆ. ಅವನ ಮೇಲೆ ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ 20ರಿಂದ 30 ಕೇಸ್ಗಳು ದಾಖಲಾಗಿದೆ. ಇದುವರೆಗೂ ಪೊಲೀಸರು ಏನು ಕೈ ಕಟ್ಕೊಂಡು ಕುತ್ಕೊಂಡವ್ರ ಇಲ್ಲ ಹೆಂಗಸರ್ತಾರೆ ನನ್ನ ಬಳಿಗಳೇ ನಾನು ಹಾಕೊಂಡಲ್ಲ ಬಾಗಲೂರು ಪೊಲೀಸರೇನ ಅಧಿಕಾರಿಗಳು ಕೆಲಸ ಮಾಡಿದ್ದೀರಾ? ಈ ಕೊಲೆಗಡಕರಿಗೆ ಬೆಂಬಲ ಕೊಟ್ಕೊಂಡು ಅವರೇ ಬೇಲ್ಗಳಿಗೆ ಹೋಗ್ರಿ ಕೋರ್ಟ್ಗಳಿಗೆ ಹೋಗ್ರಿ ಅಂತ ದಿನಕ್ಕೆ ಇಬ್ಬಿಬ್ಬರು 3 ಜನ ಕೋರ್ಟ್ಗೆ ಬೇಲ್ಗೆ ತಗೊಳಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ನಾವು ಹೋಗೋದು ಡೈಲಿ ಅವ್ರಿಗೆ ಅಬ್ಜೆಕ್ಷನ್ಗಳು ಹಾಕೋದು. ಅವ್ರು ಮತ್ತೆ ಇವ್ರು ಬಂದಿಲ್ಲ, ಇವ್ರು ಹೇಳ್ಕೊಟ್ಟಿಲ್ಲ ಅಂತ ಅವ್ರೆಲ್ಲಿ ಬಂದು ಹಾಕ್ತಾರೆ. ಯಾಕೆ ಇವ್ರು ಬಂಧಿಸ್ತಾ ಇಲ್ಲ? ಇವರು ಯಾಕೆ ಈ ರೀತಿ ನಮಗೆ ದಲಿತರಂತೆ ಅಷ್ಟು ತಮಾಷೆ ಅನ್ಕೊಂಡವ್ರ? ಇಲ್ಲೇ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಒಂದು ಕೊಲೆ ಆಯಿತು, ಒಂದು ಇದಾಯಿತು, ಪೊಲೀಸರು ಇದ್ರ ಬಗ್ಗೆ ಏನೋ ತನಿಖೆ ಮಾಡೋದೇ ಬೇಡವಾ? ಒಂದು FIR ಹಾಕೋದು ಬೇಡ? FIR ಹಾಕಿದ ತಕ್ಷಣ ಅವ್ರನ್ನ ಬಂಧಿಸೋದು ಬೇಡವಾ? ಆಮೇಲೆ ಯಾವುದೋ ಒಂದು ಎಲ್ಲನೋ ಒಂದು ಕಡೆ ಒಂದು FIR ಆಯ್ತು ಅಂದರೆ ಅಟೇಷನ್ ಬೇಲ್ ಕಟ್ ಕಳಿಸ್ತಾರೆ. ಇವ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ? ತಪ್ಪಿಸಿರುತ್ತವಾಗಿ ಯಾವ ರೀತಿ ಇದು ಮಾಡಬೇಕು? ಮಿಡ್ ಲೆವೆಲರೆಲ್ಲ ಸತ್ವಕೊಡ್ಬೇಕಾ? ಇವ್ರು ಯಾವ ರೀತಿ ಕಾನೂನು ಕೊಡ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಇವ್ರು ಸಂವಿಧಾನ ಬರ್ದಿರೋದು. ಇವ್ರು ನಾಚಿಕೆ ಮಾನ ಮರ್ಯಾದೆ ಏನೋ ಇದೆ ಅಂತ ಅಧಿಕಾರಿಗಳಿಗೆ ನಿಜವಾಗ ನನಗೆ ಬೇಜಾರಾಗ್ತದೆ. ನಾವು 30ರಿಂದ 35 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಒಂದು ವಿಚಾರದಲ್ಲಿ ಎಲ್ಲನ ಒಂದು ನೋವೊಂದು ಕಾಣಿಸಿದ್ರೆ ಹೋರಾಟ ಮಾಡಕ್ಕೆ ಹೋಗ್ತೀವಿ. ಇವತ್ತು ಚಂದನ್ ಕುಮಾರ್ ಅವರಿಗೆ ಇವತ್ತು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅವ್ನಿಗೆ 2 ಕಣ್ಣುಗಳು ಕಾಣಿಸ್ತಾ ಇಲ್ಲ. ಇವ್ರಿಗೇನಾರು ಇವ್ರ ಮಕ್ಕಳು ಮಗನಿಗೇನಾನ ಕಣ್ಣುಗಳಾಗಿ ಇರ್ತಾ ಇದ್ರ ಇವರು? ಇಲ್ಲ ACP ಅವರೇ ನಿಮ್ಮ ಮಗನಿಗಾಗಲಿ ನಿಮ್ಮ ಹೆಂಡತಿಗಾಗಲಿ ನಿಮ್ಗೇನಾನ ಆಗಿದ್ರೆ ಇರ್ತಾ ಇದ್ರಾ? ಇಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಶಬರೀಶ್ ಅವರೇ ನಿನ್ಗೋ ನಿನ್ನ ಮಕ್ಕಳಿಗ ನಿನ್ನ ಹೆಂಡತಿಗೆ ಏನಾನ ಈ ಥರ ಕಣ್ಣು ಆಕಸ್ಮಿಕವಾಗಿ ಹೊಡೆದು ಏನಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಸಬ್ ಇನ್ಸ್ಪೆಕ್ಟರ್ಗೂ ನಾನು ಇದೇ ಮಾತಾಡ್ತಾ ಇದ್ದೀನಿ. ನಿಮ್ಮ ಕುಟುಂಬದವ್ರಿಗೆ ಏನಾನ ಕಣ್ಣುಗಳೇನಾಗಿದ್ರೆ ಇದರ ಇರ್ತಾ ಇದ್ರ? ಅವನ ತಂದೆ ತಾಯಿ ಇಲ್ಲದ ಮಗು ಅವನ ಮೇಲೆ ಹಲ್ಲೆ ಮಾಡಿ ಈಕೆ ಒಂದು ತಿಂಗಳಾತ ಬರ್ತಾ ಇದ್ದಲ್ಲ, ನೀವು 3-4 ಜನ ಬಂದ್ಬಿಟ್ಟು A1 A2 ಬಂದಿರಾ, ನೀವು ಬಿಟ್ಕೊಂಡು ಓಡಾಡ್ತಾ ಇದ್ರಲ್ಲ, ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವತ್ತು ಹೇಳ್ತಾ ಇದ್ದೀನಿ ನೋಡ್ರಿ, ನಾಳೆ ಏನಾದ್ರೂ ಇನ್ನೂ 1 ವಾರ ನಿಮ್ಗೆ ಗಡುವು ಕೊಡ್ತೀವಿ. 1 ವಾರದೊಳಗಡೆ ನಾನು ಅವ್ರನ್ನ ಬಂಧಿಸಿಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೇನೋ ಡೆಲ್ಲಿಯಲ್ಲಿ SC ಕಮಿಷನರ್ ಮುಖಾಂತರ ಅಲ್ಲಿ ನಿಮ್ಮ ಮೇಲೆಲ್ಲ ಕೇಸ್ಗಳು ಫೈಲ್ ಮಾಡಿಸ್ತೀನಿ. ಈಗ ನಾವು SC ಆಯೋಗಕ್ಕೂ ಕೊಡ್ತೀವಿ, ಹೋಮ್ ಮಿನಿಸ್ಟರ್ಗೂ ಕೊಡ್ತೀವಿ. ಇದು 3ನೇ ಬಾರಿ ನಾನು ಮನವಿಗಳು ಕೊಡ್ತಾ ಇರೋದು. ಅವ್ರದ್ದು ಏನಾಗಲಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ಏನಿದಾರ ನಮ್ಮ ಪರಮೇಶ್ವರ್ ಅವರು ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ. ಇವತ್ತು ಗಂಟೆ ದಿನಕ್ಕೆ ಶುಕ್ರವಾರ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಂತ ನೋಡಲ್ಲ, ಅದ್ರೊಳಗಡೆ ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಮನೆ ಮುಂದೆನೇ ನಾವು ಕುತ್ಕೊಂತೀವಿ. ಅದು ಎಲ್ಲಿ ಏನ್ ಮಾಡ್ತೀರಾ ಮಾಡ್ಲಿ ನೋಡೋಣ. ನಾವು ಅದಕ್ಕೆಲ್ಲ ನಾವು ಜಗ್ಗರಲ್ಲ. ಏನೇ ಒಂದು ವಿಚಾರ ಇದ್ರೆ ನ್ಯಾಯಯುತವಾಗಿ ಬಂಧಿಸಿ, ಮಾಡಿ ತಪ್ಪು ಮಾಡೋಲ್ಲ ಬಂಧಿಸಿ. ನಾವು ಕೇಳೋದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾನೂನು ಕೇಳ್ತಾ ಇದೀವಿ. ಇವತ್ತೇನು ನಾವು ಸುಳ್ಳು ಹೇಳ್ತಾ ಇದೀವ? ಇವತ್ತು ನೀವು ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಹಾಸ್ಪಿಟಲ್ ಅವ್ನು ಕಣ್ಣುಗಳೇ ಕಾಣಿಸ್ಕೊಳ್ಳ, ಹೇಳಿಕೆ ತಗೊಬೇಕು. ಹೇಳಿಕೆ ಅವ್ನು ನೋಟಿಸ್ ಕೊಡೋದು ಏನು ಕೊಡ್ತೀರಿ ನೀವು ನೋಟಿಸ್ಗಳು? ನಿಮ್ಮ ಕೆಲಸ ಮುಗಿಸ್ಕೊಳಕ ಅವ್ನು ಕಣ್ಣು ಕಾಣಿಸ್ತಾವ? ನೀವು ಪೊಲೀಸವ್ರನ್ನ ಗೊತ್ತಾಗುತ್ತೆ, ಯಾರನ್ನು ಗೊತ್ತಾಗ್ತದೆ? ನೀವು ಅವ್ರ ಹೇಳಿಕೆ ತಗೊಳಕ ಟೈಮ್ ಇಲ್ವಾ ನಿಮಗೆ? ಎಲ್ಲದಕ್ಕೂ ಟೈಮ್ ತಗೊಂತೀರಾ, ಪ್ರತಿಯೊಂದು ಇದು ಮಾಡ್ತಿದ್ದೀರಾ. ಇವತ್ತು ಅವ್ನು ಮದುವನ್ನ ಲಾಂಗ್ ಇಟ್ಕೊಂಡವನೇ, ಲಾಂಗ್ ಇಟ್ಕೊಂಡಿರೋನ ನೀವು ಒಂದ್ಸಿಲ್ಲ ಅಂದ್ರೆ ಫೇಸ್ಬುಕ್ಗಳಲ್ಲಿ ಹಾಕ್ತಾನೆ, ಬರ್ತ್ಡೇಗಂತ ಹಾಕ್ತಾನೆ, ಪ್ರತಿಯೊಂದು ಹಾಕ್ತಾನಲ್ಲ. ನೀವು ಯಾಕೆ ಅವನ್ನ ಸುಮ್ಮನೆ ಬಿಟ್ಕೊಂಡಿದ್ದೀರಿ? ಈ ಥರ ಎಲ್ಲ ನೀವು ಮಾಡಕ್ಕೆ ನಿಮ್ಗೇನು ಅಧಿಕಾರ ಕೊಟ್ಟವ್ರೆ? ಹೊರಗಡೆಕರಿಗೆ ನೀವು ಮಾಡಿ ಅಂತ ಹೇಳ್ತಿದ್ದೀರಾ ನೀವು ಸಂವಿಧಾನದ ಅಡಿಯಲ್ಲಿ? ಅವ್ರಿಗೇನು ಬಂದ್ಸೋದ್ ಬೇಕಾ? ಇಲ್ಲೋ ನಾವು ಎಷ್ಟು ಹೋರಾಟ ಮಾಡಬೇಕು? ಇಲ್ಲ ನಾವು ಹೋಗಿ ನೇಣು ಹಾಕೊಂಡು ಏನು ಸಾಯ್ಬೇಕಾ ನಿಮಗೆ? ಯಾಕಂದ್ರೆ ಅಲ್ಲಿ ಏನನ್ನ ಪ್ರಶ್ನೆ ಮಾಡೋದು ತಪ್ಪ ನಮ್ಮ ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ. ಆ ಬಾಗಲೂರು ಪೊಲೀಸ್ ಸ್ಟೇಷನ್ ಬರೋದು, ದುಡ್ಡು ಮಾಡೋದು, ಹೋಗೋದು, ಇದೇನೇ ಕೆಲಸ ನಿಮ್ಮದು? ದಯವಿಟ್ಟು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ನಾವು ಮನವಿ ಕೊಟ್ಟು ಒಂದು 2-3 ದಿನದಲ್ಲಿ ಏನಾದರೂ ನೀವೇನೋ ಬಂದಿಲ್ಲ ಅಂದರೆ ಪರಮೇಶ್ವರ ಮನೆ ಮುಂದೆ ಅವ್ರ ರಾಜೀನಾಮೆ ಒತ್ತಾಯಿಸಿ ಹೋರಾಟ ಕುತ್ಕೊಂತೀವಿ. ಇವತ್ತು ಏನು ಇಂಟೆಲಿಜೆನ್ಸಿ ಪೊಲೀಸ್ ರಿಪೋರ್ಟ್ ಇದೆಯೋ ಅವ್ರ ಮೇಲೆ ACP, DCP ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟರ್ ಇವ್ರ ಮೇಲೆಲ್ಲ ತನಿಖೆ ಆಗಬೇಕು. ಯಾಕಂದರೆ ಗುಪ್ತದಳ ಇಲಾಖೆ ಏನಿದೆಯೋ ಅವ್ರು ಎಲ್ಲೆಲ್ಲಿ ಅವ್ರು ಸಂಚಲನಗಳು ಮಾಡ್ತಾವ್ರ. ಸುಮಾರು ಅಂದರೆ ಒಂದು 50-60 ಕೋಟಿ ಬೇನಾಮಿ ಆಸ್ತಿಗಳು ಮಾಡಿರ್ತಾರೆ. ಈಗ ಅಲ್ಲಿ ಫುಲ್ ಬೇನಾಮಿ ಆಸ್ತಿಗಳು ಮಾಡೋದೇನೆ ಈ ACP, DCP ಕೆಲಸಗಳು. ಈಗ ಪಾಪ ಹೊಸಬರು ಬಂದವ್ರೆ DCP ಅವ್ರು ಏನಂದ್ರೆ ಏನು ಗೊತ್ತಿಲ್ಲ, ಇವರೆಲ್ಲ ಹೊಡೆದಾರೆ. ACP, ಸರ್ಕಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲ ಅನಾಗರಿಕರು. ನಿಜವಾಗ ನಾವು ಹೇಳ್ಬೇಕಾದ್ರೆ ನವೋದಯ ಸ್ಕೂಲಲ್ಲಿ ಹೋದವ್ರಂತೆ ಮುರುಗೇಶ್ ಅಪ್ಪನವರು ನನಗೆ ನಾಚಿಕೆ ಆಗ್ತದೆ. ನೀವು ನವೋದಯ ಸ್ಕೂಲ್ ಸ್ಟೂಡೆಂಟ್ ಆಗಿ ನೀವು ಯಾವ ರೀತಿ ನೀವು ಕೆಲಸ ಮಾಡ್ಬೇಕು ಅನ್ನೋದು ನಿಮಗೆ ಪ್ರಜ್ಞೆ ಬೇಡೋ ಸಮಯ. ನಿಮಗೆ ನಮ್ಮ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಿ? ನಮಗೆ ನೀವು ನ್ಯಾಯ ಕೊಡಿ ಸಮಯ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೋದು ಸಂವಿಧಾನದ ಅಡಿಯಲ್ಲಿ ನೀವು ನ್ಯಾಯ ತಗೊಳ್ರಿ. FIR ಹಾಕಕ್ಕೆ ಇಂಪಾರ್ಟೆಂಟ್ ಅಲ್ಲ, ಅವ್ರು ಬಂಧಿಸಿ ಅವ್ರು ಜೈಲು ಕಟ್ಟಿ ನಮಗೆ ನ್ಯಾಯ ಕೊಡಿ. ಅವಾಗ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಮಾಡ್ರಿ. ಅದಕ್ಕೆ ನಮ್ಗೆ ಒಳ್ಳೆ ಕೆಲಸ ಮಾಡಿದಾರೆ ನಮ್ಮ ಅಧಿಕಾರಿಗಳಂತೀರಿ. ನಾವು ಹೇಳೋಕ್ಕೂ ಚೆನ್ನಾಗಿರ್ತದೆ. ನೀವೇನು ಹೇಳ್ತೀರಾ? ನೀವು ನೊಂದಂತ ಪಾಪ ತಂದೆ ತಾಯಿಗಳಿದ್ದಂತ ಅವ್ರನ್ನ ಚಂದನ್ ಕುಮಾರ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಿದ್ದವನೇ. 1 ದಿನ ಬಂದು 2 ದಿನ ಬಂದ್ರಿ, ಯಾರಾದರೂ ಬಂದಲ್ಲಿ ನಾನು ನೋಡ್ತಾ ಇದ್ದೀರಾ? ನಮ್ಮ ಕಷ್ಟ ಸುಖ ನೋಡ್ತಾ ಇದ್ದೀರಾ? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸಮಯ. ನಾವು ಅಲ್ಲಿಲ್ಲ ಈ ದಂಧೆ ಮಾಡ್ಕೊಂಡು ಬದುಕೋರಲ್ಲ, ನಾವು ಜನಗಳನ್ನ ಯಾವರ್ಸ್ಕೊಂಡು ಬದುಕೋರಲ್ಲ. ನಾವು ಕಷ್ಟದಿಂದ ಜೀವನ ಮಾಡಿ ಬಂದಿರೋದು. ಅವ್ನ ತಂದೆ ತಾಯಿಲ್ದವ್ರು ನಮ್ಮಮ್ಮ ಎಷ್ಟು ಅವ್ನು ಕಷ್ಟಪಟ್ಟು ಅವ್ನು ಸಾಕಿದಾರೆ ಅಂತ ಅದನ್ನ ನಮ್ಗೆ ಗೊತ್ತಾಗ್ತಾ ಇದೆ. ಇವತ್ತು ನಾನು ಇಲ್ಲಾಂದ್ರೆ ಮಗು ನಮ್ಮ ಕೈ ಸಿಗ್ತಾ ಇದ್ನಾ? ಅದನ್ನೇನೋ ನಿಮ್ಗೆ ಸತ್ತೋದ್ಮೇಲೆ ಏನೋ ಒಂದು ರಿಪೋರ್ಟ್ ಹಾಕ್ತೀರಿ, ನಿಮ್ಮ ಪಾಡಿಗೆ ನೀವು ಹೋಗ್ತೀರಿ. ಈ ಕೇಸಲ್ಲಿ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಪೊಲೀಸ್ ಅಧಿಕಾರಿಗಳೇ. ನಾನು ಸುಮ್ಮನೆ ನನ್ನ ಹೋರಾಟದ ಏನಂತ ಆಮೇಲೆ ತೋರಿಸ್ಬೇಕಾಗುತ್ತೆ, ತೋರಿಸ್ತೀನಿ. ಆ ಒಂದು ವಿಚಾರದಲ್ಲಿ ಇವತ್ತು ನನ್ನ ಹೋರಾಟಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು, ನಮ್ಮ ಸ್ನೇಹಿತರುಗಳು ಮತ್ತು JP ಅಖಿಲ ಭಾರತ ದಲಿತ ಕಾರ್ಯಕರ್ತರು ಮತ್ತು ಮಾಧ್ಯಮರು ಎಲ್ಲ ಬಂದಿದ್ದೀರಾ. ಈ ವಿಚಾರನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಎಲ್ಲ ವಿಚಾರದಲ್ಲಿ ನಮ್ಮ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ನಾನು DSS ಲೀಡರ್ ಸಿಕ್ಕಂದಲ್ಲ. ಇವಾಗ ನಾವು ಏನು ಹೋರಾಟ ಮಾಡಿದ್ದೀವಿ, ಇವಾಗ ಕಾನೂನು ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಹೆಂಗೆ ಹೇಳಿದ್ದಾರೆ, ಇವಾಗ ನಾವು ಬೇರೆ ಇವಾಗ ನಾವು ಉಪವಾಸ ಸತ್ಯಾಗ್ರಹ ಕುತ್ಕೊಳ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಮಾಧ್ಯಮ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕು. ಜೈ ಭೀಮ್. ನಮ್ಮ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ವಿಷಯ ತಿಳಿಸಿದ್ದಾರೆ. ಈಗ ಏನು ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನು ಭಾರಿ ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ದರಿಂದ ತಾವು ಇವತ್ತೊಂದು ದಿವಸ ಏನು ಒಬ್ಬ ದಲಿತರ ಯುವಕನ ಮೇಲೆ ಮರಣಾಂತಿಕ ಹಲ್ಲೆ ನಡೆದಿದೆ. ಹಲ್ಲೆ ಬಗ್ಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ಅವ್ರಿಗಾಗಿರ್ಬೋದು, ನಾಳೆ ನಮಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು. ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಅವ್ರನ್ನ ಬಂಧಿಸಿ ಅದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾನು 2 ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಮುಂದೆ ಬನ್ನಿ. ಚಂದನ್ ಕುಮಾರ್ ಮೇಲೆ ಆಗಿರುವಂಥ ಹಲ್ಲೆ ನಡೆದು ಈಗ 1 ತಿಂಗಳಾಯ್ತಾ ಬಂತು. ಇದುವರೆಗೂ A1, A2 ಆರೋಪಿಗಳಾಗಲಿ ಇನ್ನೂ ಸುಮಾರು 10 ಜನ 12 ಜನ ಬಂಧಿಸಬೇಕು. ಹಾಗಾಗಿ ಇದುವರೆಗೂ ಇನ್ನೂ ಬಂಧಿಸಿಲ್ಲ. ಬಟ್ ಅವರು ಸಿಕ್ಕಿದ್ದಾರೆ, ಕೆಲವರು ಹಾಗೆ ತಪ್ಪಿಸ್ಕೊಂತಾರೆ ಅಂತ ಹೇಳ್ತಾರೆ. ಬಟ್ ಅವ್ರು ವಾಟ್ಸಪ್ ಕಾಲ್ಗಳಲ್ಲಿ ಈಗೆಲ್ಲ ಬೇರೆಯವ್ರ ಊರಲ್ಲಿ ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೂ ಅವ್ರು ಇದುವರೆಗೂ ಬಂಧಿಸೋಕ್ಕಾಗಲಿಲ್ಲ ಅಂದರೆ ಇನ್ನೆಷ್ಟು ವ್ಯವಸ್ಥಿತವಾಗಿದೆ ಕಾನೂನು. ಹಾಗಾಗಿ ಆದಷ್ಟು ಬೇಗ ಬಂಧಿಸಿ ಚಂದನ್ ಕುಮಾರ್ ನ್ಯಾಯ ಸಿಗಬೇಕು ಅಂತ ನಾನು ನಮ್ಮ ಎಲ್ಲರಲ್ಲೂ